30 ವರ್ಷಗಳ ವನವಾಸಕ್ಕೆ ಸಿಗದ ಮುಕ್ತಿ. ಚನ್ನದಾಸರ ಕುಟುಂಬಗಳ ಕಣ್ಣೀರಿಗೆ ಕರಗದ ಅಧಿಕಾರಿಗಳು. ಮಹಿಳಾ ಆಯೋಗದ ಅಧ್ಯಕ್ಷರ ಭರವಸೆ ಹುಸಿ. ಕಳೆದ 3 ದಶಕಗಳಿಂದ ಸೂರಿಲ್ಲದೆ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ವನವಾಸ ಅನುಭವಿಸುತ್ತಿರುವ ರೋಣ ತಾಲೂಕಿನ ಚನ್ನದಾಸರ ಕುಟುಂಬಗಳ ಆಶಾಕಿರಣವಾಗಿದ್ದ ಮಹಿಳಾ ಆಯೋಗದ ಅಧ್ಯಕ್ಷರ ಭರವಸೆ ಸದ್ಯಕ್ಕೆ ನಿರಾಸೆಯಾಗಿ ಮಾರ್ಪಟ್ಟಿದೆ. ಬಡವರ ಕಷ್ಟಗಳಿಗೆ ತಕ್ಷಣ ಸ್ಪಂದಿಸುತ್ತಾರೆ ಎಂದು ನಂಬಿದ್ದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಭೇಟಿಯ ನಂತರವೂ ಚನ್ನದಾಸರ ಬದುಕು ಮಾತ್ರ ಇಂದಿಗೂ ಕತ್ತಲೆಯಲ್ಲೇ ಮುಂದುವರೆದಿದೆ. ಭರವಸೆ ನಂಬಿ ಹೋದ ಬಡವರಿಗೆ ನಿರಾಸೆಯಾಗಿದೆ. ಕೆಲವು ದಿನಗಳ ಹಿಂದೆ ರೋಣ ತಾಲೂಕಿನ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಚನ್ನದಾಸರ ಸಮುದಾಯದವರು ತಮ್ಮ 30 ವರ್ಷಗಳ ಅಲೆಮಾರಿ ಬದುಕಿನ ನೋವಿನ ಮನವಿಯನ್ನ ಆಯೋಗದ ಅಧ್ಯಕ್ಷರಿಗೆ ಸಲ್ಲಿಸಲು ಹೋಗಿದ್ರು. ಆಗ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದ ಅಧ್ಯಕ್ಷರು ಗದಗ ಜಿಲ್ಲಾ ಕೇಂದ್ರಕ್ಕೆ ಬನ್ನಿ, ಅಲ್ಲಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಡುತ್ತೇನೆ ಅಂತ ಭರವಸೆಯನ್ನ ನೀಡಿದ್ರು. ಅಧ್ಯಕ್ಷರ ಮಾತಿಗೆ ಗೌರವ ನೀಡಿ ತಮ್ಮ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ ಎಂಬ ದೊಡ್ಡ ಕನಸು ಹೊತ್ತಂತ 35ರಿಂದ 45 ಬಡ ಮಹಿಳೆಯರು ಕೂಲಿ ಮಾಡಿ ತಂದಿದ್ದ ಸುಮಾರು 8ರಿಂದ 10 ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ವಾಹನ ಮಾಡಿಸಿ ಗದಗ ಜಿಲ್ಲಾ ಕೇಂದ್ರಕ್ಕೆ ಧಾವಿಸಿದರು. ಆದರೆ ಅಲ್ಲಿ ಬಡವರಿಗೆ ಕಾದಿದ್ದು ಮಾತ್ರ ತೀವ್ರ ನಿರಾಸೆ. ಗುಡಿಸಲಿನ ಬಡವರ ಕೂಗು ಕೇಳಲಿಲ್ವೇ? ಮಹಿಳಾ ಆಯೋಗಕ್ಕೆ ಕರಗದ ಮನ. ದೂರದ ಊರುಗಳಿಂದ ಕನಸು ಹೊತ್ತು ಬಂದಿದ್ದ ಜನರಿಗೆ ಮಹಿಳಾ ಆಯೋಗದ ಅಧ್ಯಕ್ಷರು ತಾಳ್ಮೆಯಿಂದ ಸಮಸ್ಯೆ ಆಲಿಸುವ ಸೌಜನ್ಯ ತೋರಲಿಲ್ಲ ಎನ್ನುವುದು ಸಂತ್ರಸ್ತರ ಅಳಲಾಗಿದೆ. ಅವಸರವಾಗಿ ಸಾರ್ವಜನಿಕರ ಅಹವಾಲುಗಳನ್ನು ಮುಗಿಸಿದ ಅಧ್ಯಕ್ಷರು ತಮ್ಮ ಗುಡಿಸಲುಗಳಿಗೆ ಭೇಟಿ ನೀಡಿ ಕಣ್ಣಾರೆ ಪರಿಸ್ಥಿತಿ ವೀಕ್ಷಿಸಬಹುದು ಎಂಬ ಚನ್ನದಾಸರ ನಿರೀಕ್ಷೆಯಿಂದ ಹುಸಿಗೊಳಿಸಿದರು. ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಬೇಕಾದವರೇ ಬಡವರ ಕೂಗನ್ನ ಸರಿಯಾಗಿ ಆಲಿಸದೆ ಹೊರಗೆ ಕಳಿಸಿರುವುದು ತೀವ್ರ ನೋವಿನ ಸಂಗತಿಯಾಗಿದೆ. ಮಹಿಳಾ ಆಯೋಗದ ಅಧ್ಯಕ್ಷರು ತಮ್ಮ ಅಳಲಿಗೆ ಸರಿಯಾಗಿ ಸ್ಪಂದಿಸದೇ ಇರುವುದರಿಂದ ತೀವ್ರ ಬೇಸರಗೊಂಡ ಚನ್ನದಾಸರ ಕುಟುಂಬಗಳು ಹಾಗೂ ದೇವದಾಸಿ ತಾಯಂದಿರು ಕೊನೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸುರಿಯುವ ಮಳೆಯನ್ನೂ ಲೆಕ್ಕಿಸದೆ ಧರಣಿ ಕುಳಿತು ತೀವ್ರ ಪ್ರತಿಭಟನೆಯನ್ನ ನಡೆಸಿದರು. ನಡುಕ ಹುಟ್ಟಿಸುವ ಮಳೆಯಲ್ಲೂ ತಾಯಂದಿರು ತಮ್ಮ ಹಕ್ಕುಗಳಿಗಾಗಿ ಕಣ್ಣೀರಿಡುತ್ತಾ ಕುಳಿತಿದ್ದ ದೃಶ್ಯ ನೆರೆದಿದ್ದವರ ಕರುಳು ಹಿಂಡುವಂತಿತ್ತು. ಅಧಿಕಾರಿಗಳ ಅಸಹಕಾರ, ಕಣ್ಣ ಮುಚ್ಚಾಲೆ ಆಟ. ಇನ್ನೊಂದೆಡೆ ಸ್ಥಳೀಯ ಅಧಿಕಾರಿಗಳ ನಡೆ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದೆ. ರೋಣ ತಾಲೂಕಿನ ದಂಡಾಧಿಕಾರಿಗಳಿಗೆ ಈ ಬಡ ಸಮುದಾಯ ಎಲ್ಲಿ ವಾಸಿಸುತ್ತಿದೆ, ಅವರ ಪರಿಸ್ಥಿತಿ ಏನಾಗಿದೆ ಎಂಬ ಕನಿಷ್ಠ ಮಾಹಿತಿಯೇ ಇಲ್ಲದಂತೆ ವರ್ತಿಸಿದ್ದಾರೆ ಎಂಬ ಆರೋಪ ಇದೀಗ ಕೇಳಿಬಂದಿದೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸ್ಪಂದಿಸುವ ಭರವಸೆ ನೀಡಿದರೂ ಶಾಸಕರ ಜೊತೆ ಮಾತನಾಡುತ್ತೇನೆ ಎಂದು ಹೇಳಿ ತಿಂಗಳುಗಳೇ ಕಳೆದರೂ ಯಾವುದೇ ಪ್ರಗತಿ ಕಂಡು ಬಂದಿಲ್ಲ. ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಅಧಿಕಾರಿಗಳು ಸಹ ನಿರಾಸಕ್ತಿ ತಳೆದಿದ್ದಾರೆ. ಕೊನೆಯದಾಗಿ ಉಳಿದಿರುವ ಭರವಸೆ. ಸದ್ಯದ ಸಮಾಧಾನಕರ ಸಂಗತಿ ಎಂದರೆ ಚನ್ನದಾಸರ ಪರವಾಗಿ ಜಿಲ್ಲಾಧಿಕಾರಿಗಳಿಗೆ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ, ತಾಲೂಕಾ ದಂಡಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಅಧಿಕಾರಿಗಳಿಗೆ ಶೀಘ್ರವಾಗಿ ಸಮಸ್ಯೆ ಬಗೆಹರಿಸುವಂತೆ ಮಹಿಳಾ ಆಯೋಗದ ಅಧ್ಯಕ್ಷರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. 30 ವರ್ಷಗಳಿಂದ ಹಕ್ಕುಗಳಿಗಾಗಿ ಹೋರಾಡುತ್ತಿರುವ ಈ ಅಲೆಮಾರಿ ಸಮುದಾಯದ ಹಾಗೂ ದೇವದಾಸಿ ತಾಯಂದಿರ ವನವಾಸ ಇನ್ನೆಷ್ಟು ದಿನ ಮುಂದುವರಿಯುತ್ತದೆ? ಅಧಿಕಾರಿಗಳು ಮತ್ತು ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಇವರ ಗುಡಿಸಲುಗಳಿಗೆ ಸೂಕ್ತ ನೆರಳು ಕಲ್ಪಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ.